ಎವ್ರಿವನ್, ನಾನು ನಿಮ್ಮ ಕನ್ನಡ ಕುವರಿ ಪ್ರೇಮ. ಇವತ್ತು ನಾನು ನಿಮಗೆ ಸ್ಪೆಷಲ್ ಆಗಿರೋಂಥ ಮಂಗಳೂರು ಗೋಳಿ ಬಜೆ ಮಾಡ್ತಾ ಇದ್ದೀನಿ. ಈ ಒಂದು ಗೋಳಿ ಬಜೆ ಮಾಡೋಕ್ಕೆ ಯಾವ್ಯಾವ ಪದಾರ್ಥಗಳು ಬೇಕು ಅಂತ ನೋಡ್ತಾ ಹೋಗೋಣ ಬನ್ನಿ. ನೋಡಿ, ಮೊದಲಿಗೆ ಈ ಗೋಳಿ ಬಜೆ ಮಾಡೋಕ್ಕೆ ಮುಖ್ಯವಾಗಿ 1 ಕಪ್ನಷ್ಟು ಮೈದಾವನ್ನು ತೊಗೊಂಡಿದ್ದೀನಿ, 1 ಕಪ್ನಷ್ಟು ಮೊಸರು, ಜೊತೆಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಕ್ಕರೆ, ಒಂದು 2 ಸ್ಪೂನಷ್ಟು ಅಕ್ಕಿ ಹಿಟ್ಟು, ಸ್ವಲ್ಪ ಸೋಡಾ, ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟು ಸಾಮಗ್ರಿಗಳ ಜೊತೆಗೆ ಈ ಹಿಟ್ಟಿಗೆ ಮಿಕ್ಸ್ ಮಾಡೋದಕ್ಕೆ 1 ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ, ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಕರಿಬೇವು, ಸ್ವಲ್ಪ ಶುಂಠಿ, 1 ಸ್ಪೂನಷ್ಟು ಹಸಿಕಾಯಿ ಚೂರು, ಜೊತೆಗೆ 1 ಹಸಿ ಮೆಣಸಿನ್ಕಾಯಿ. ಇಷ್ಟು ಸಾಮಗ್ರಿಗಳನ್ನ ಒಟ್ಟಿಗೆ ಕಲಿಸ್ಬಿಟ್ಟಿಟ್ಕೊಳ್ಳೋಣ. ಆಮೇಲೆ ಕಲಸಿದ್ದಾದಮೇಲೆ ನಾವು ಇದು ಒಂದು 15ರಿಂದ 20 ನಿಮಿಷ ನೆನೆಯೋದಕ್ಕೆ ಬಿಡಬೇಕು. ಆಮೇಲೆ ಯಾವ ರೀತಿ ಗೋಳಿ ಬಜೆ ಮಾಡೋದಂತ ತೋರಿಸ್ತೀನಿ ಬನ್ನಿ. ಈಗ ಹಿಟ್ಟನ್ನು ಯಾವ ರೀತಿ ಕಲಸೋದು ಅಂತ ಹೇಳ್ಕೊಡ್ತೀನಿ. ನೋಡಿ, ನಾವು ತೊಗೊಂಡಿರೋಂತಹ ಒಂದೊಂದೇ ಪದಾರ್ಥಗಳನ್ನ ಈ ಬೌಲಲ್ಲಿ ಸೇರಿಸ್ತಾ ಹೋಗೋಣ. ಮೊದಲಿಗೆ ನಾನು ಮೈದಾ ಹಿಟ್ಟು ಹಾಕ್ತಾಯಿದ್ದೀನಿ, ಜೊತೆಗೆ 1 ಕಪ್ನಷ್ಟು ಮೊಸರನ್ನು ಸಹ ಸೇರಿಸ್ತಾ ಇದ್ದೀನಿ. ಈ ಮೊಸರು ತುಂಬ ಗಟ್ಟಿಯಾಗಿ ಏನು ಬೇಕಿಲ್ಲ, ಸ್ವಲ್ಪ ನೀರು ಥರ ಮಾಡ್ಕೊಳ್ಳಿ. ಜೊತೆಗೆ 2 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ. ಇಷ್ಟಾದರೆ ಸಾಕಾಗುತ್ತೆ. ಜೊತೆಗೆ ನಾನು ತೊಗೊಂಡಿರೋಂಥ 1 ಸ್ಪೂನಷ್ಟು ಸಕ್ಕರೆಯನ್ನು ಸಹ ಆಡ್ ಮಾಡ್ತಾ ಇದ್ದೀನಿ. ಜೊತೆಗೆ ಈ ಎಲ್ಲ ಪದಾರ್ಥಗಳನ್ನು ಈರುಳ್ಳಿ, ಕೊತ್ತಂಬರಿ, ಹಸಿಕಾಯಿ ತುರಿ, ಹಸಿರು ಮೆಣಸಿನ್ಕಾಯಿ, ಕರಿಬೇವು, ಶುಂಠಿ, ಜೀರಿಗೆ ನೋಡ್ತಾ ಇದ್ದೀರಲ್ಲ. ಈಗ ಎಲ್ಲ ಪದಾರ್ಥಗಳು ಒಂದಾದ್ಮೇಲೆ ಒಂದು ಹಾಕಿದ ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕೋಣ. ಮೊಸರು ಸ್ವಲ್ಪ ಹುಳಿ ಇರೋದ್ರಿಂದ ಸ್ವಲ್ಪ ಉಪ್ಪನ್ನ ನೋಡಿ ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಜೊತೆಗೆ ಇದಕ್ಕೆ ಸೋಡಾ ಹೆಚ್ಚೇನು ಹಾಕೋದು ಬೇಡ, 1 ಚಿಟಿಕೆಯಷ್ಟು ಸೋಡಾ ಹಾಕಿದ್ರೆ ಸಾಕಾಗುತ್ತೆ. ಏಕೆಂದರೆ ಇದು ಸ್ವಲ್ಪ ಎಣ್ಣೆಯನ್ನು ಕುಡಿಯುತ್ತೆ, ಅದಕ್ಕೋಸ್ಕರ 1 ಚಿಟಿಕೆ ಸೋಡಾ ಹಾಕಿದ್ರೆ ನಮಗೆ ಕ್ರಿಸ್ಪಿ ಆಗಿಬರುತ್ತೆ. ಸೋಡಾನೇ ಹಾಕಿಲ್ಲ ಅಂತಂದರೆ ಅಷ್ಟು ಟೇಸ್ಟ್ ಆಗಿರಲ್ಲ. ಅಕ್ಕಿ ಹಿಟ್ಟು ಹಾಕಿರೋದ್ರಿಂದನೇ ಕ್ರಿಸ್ಪಿನೆಸ್ನೇ ಇರುತ್ತೆ. ಅದ್ರ ಜೊತೆಗೆ 1 ಚಿಟಿಕೆ ಸೋಡಾನು ಹಾಕಿ ನೋಡಿ ಈ ಹದದಲ್ಲಿ ಕಲಿಸ್ಕೊಳ್ಳಿ. ಏಕೆಂದರೆ ನಾವು ಬಜ್ಜಿ ಕೈಯಿಂದ ಎತ್ತಿ ಬಾಣಲಿಲಿ ಹಾಕೋಷ್ಟು ಗಟ್ಟಿಗಿದ್ರೆ ಸಾಕು. ನೋಡ್ತಾ ಇದ್ದೀರಲ್ಲ ಎಷ್ಟು ನೀಟಾಗೆಲ್ಲ ಮಿಕ್ಸ್ ಆಗಿದೆ. ಇದನ್ನು ಒಂದು 15ರಿಂದ 20 ನಿಮಿಷ ರೆಸ್ಟ್ ಮಾಡೋದಕ್ಕೆ ಬಿಡೋಣ. ಚೆನ್ನಾಗಿ ಒಂದ್ಸರಿ ಕಲಿಸ್ಬಿಡಿ, ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ 10ರಿಂದ 15 ನಿಮಿಷ ಬಿಟ್ಟು ಆಮೇಲೆ ಬಜ್ಜಿ ಹಾಕೋಣ. ಅಷ್ಟರಲ್ಲಿ ನಾನು ಎಣ್ಣೆಯನ್ನು ಕಾಯೋದಕ್ಕೆ ಇಡ್ತೀನಿ. ನೋಡಿ, ನಾವು ಕಲಸಿಟ್ಟಿರೋಂಥ ಹಿಟ್ಟು 15 ನಿಮಿಷ 20 ನಿಮಿಷ ಆಗಿದೆ. ಈಗ ನಾನು ಸ್ಟವ್ ಮೇಲೆ ಬಾಣಲಿಯಲ್ಲಿ ಎಣ್ಣೆ ಹಾಕಿ ಕಾಯೋದಕ್ಕೆ ಇಟ್ಟಿದ್ದೀನಿ. ಈಗ ಒಂದೊಂದೇ ಬಜ್ಜಿನ ಎಣ್ಣೆ ಒಳಗಡೆ ಹಾಕೋಣ. ನೋಡ್ತಾ ಇರಿ, ಇಷ್ಟು ಸೈಜಿಂದ ಎಣ್ಣೆ ಕಾಯ್ದಿದೆ. ಇಷ್ಟಿಷ್ಟು ಬಜ್ಜಿ ಸೈಜು ಅದರೊಳಗೆ ಹಾಕ್ತಾ ಬನ್ನಿ. ಎಣ್ಣೆಯಲ್ಲಿ ಹಾಕುವಾಗ ಸ್ವಲ್ಪ ಹುಷಾರಾಗಿ ಹಾಕಿ. ಜೊತೆಗೆ ಇದು ಗಾಣದ ಎಣ್ಣೆ ಆಗಿರೋದ್ರಿಂದ ಸ್ವಲ್ಪ ಉಪ್ಪು ಬರುತ್ತೆ. ಆದ್ರೂ ಸಹ ನಾನು ಇದೇ ಎಣ್ಣೆಯಿಂದನೇ ಎಲ್ಲ ಪದಾರ್ಥಗಳನ್ನ ಕರಿತೀನಿ. ಹಂಗಾಗಿ ಸ್ವಲ್ಪ ಬೆಂದಿದೆ ಇಲ್ಲ ಅನ್ನೋದು ಸ್ವಲ್ಪ ಹೊತ್ತು ನಮಗೆ ಕಾಣಿಸೋದಿಲ್ಲ. ಸಾಕಾಗಿದೆ. ಇಷ್ಟು ಬೆಂದಮೇಲೆ ಒಂದು 2 ನಿಮಿಷ ಬಿಡೋಣ. ಸಡನ್ನಾಗಿ ಇದನ್ನು ತಿರುಗಿಸೋದು ಬೇಡ. 1 ನಿಮಿಷ ಬಿಟ್ಟಾದಮೇಲೆ ನಿಧಾನವಾಗಿ ಇದನ್ನು ತಿರುಗಿಸೋಣ. ನೋಡಿ, ಎಣ್ಣೆಗೆ ಹಾಕಿ 1-2 ನಿಮಿಷ ಆದಮೇಲೆ ಇದನ್ನು ಕೈ ಆಡಿಸ್ಬೇಕು. ಇಲ್ಲ ಅಂತಂದರೆ ಒಂದು ಸೈಡ್ ಮಾತ್ರ ಬೆಂದ್ಬಿಡುತ್ತೆ, ಇನ್ನೊಂದು ಸೈಡ್ ಬೇಯಲ್ಲ. ಅದಕ್ಕೋಸ್ಕರ ನಿಧಾನವಾಗಿ ಈ ಥರ ಉಲ್ಟಾ ತಿರುವಾಕಿದ್ರೆ ಆಗ 2 ಸೈಡು ಬೇಯುತ್ತೆ. ಇದು ಯಾವ ಮಟ್ಟದಲ್ಲಿ ಬೇಯಬೇಕಪ್ಪ ಅಂದರೆ ಫುಲ್ ಗೋಲ್ಡ್ ಬ್ರೌನ್ ಬರಬೇಕು. ಆ ರೀತಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಸ್ವಲ್ಪ ಬೇಯಿಸೋಣ. ನೋಡಿ, ಈಗೆಲ್ಲವೂ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ, ಕರೆಕ್ಟ್ ಆದದಲ್ಲಿ ಫ್ರೈ ಆಗಿದೆ. ಈಗ ಇದನ್ನು ತೆಗಿಯೋಣ. ನೋಡ್ತಾ ಇದ್ದೀರಲ್ಲ, ಒಳ್ಳೆ ಕಲರ್ ಬಂದಿದೆ. ನೋಡಿ, ನಾನು 2 ಎತ್ತಿ ಬೌಲ್ ಒಳಗಡೆ ಹಾಕ್ತಾಯಿದ್ದೀನಿ. ಎಲ್ಲವೂ ಕರೆಕ್ಟ್ ಆದದಲ್ಲಿ ಫ್ರೈ ಆಗಿದೆ. ಚೆನ್ನಾಗಿ ಎಣ್ಣೆಯನ್ನು ಸೋಸ್ಬಿಟ್ಟು ನಿಧಾನವಾಗಿ ತೆಗೆದು ಬೌಲ್ ಒಳಗಡೆ ಶಿಫ್ಟ್ ಮಾಡ್ಕೊಳ್ಳಿ.
ಈಗ ಗೊತ್ತಾಯ್ತಲ್ಲ, ಅದನ್ನು ಎತ್ತಿದ ಮೇಲೆ ಮತ್ತೆ ಅದೇ ರೀತಿ ನಿಧಾನವಾಗಿ ಉಳಿದಿರೋ ಹಿಟ್ಟನ್ನ ಇನ್ನೊಂದು ಸಾರಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಹಿಟ್ಟನ್ನು ಗಟ್ಟಿ ಕಲಿಸ್ಕೊಳ್ಬೇಡಿ, ಏಕೆಂದರೆ ಬಜ್ಜಿ ಗಟ್ಟಿ ಆಗುತ್ತೆ. ನೀವು ಕರೆಕ್ಟ್ ಕನ್ಸಿಸ್ಟೆನ್ಸಿ ನೀವು ಕೈಯಿಂದ ಎತ್ತಬೇಕು, ಇದರೊಳಗಡೆ ಹಾಕಬೇಕು. ಆ ಹದದಲ್ಲಿ ಕಲಿಸ್ಕೊಂಡ್ರೆ ಬಜ್ಜಿ ತುಂಬ ಕ್ರಿಸ್ಪಿಯಾಗಿ ನೀಟಾಗಿ ಬರುತ್ತೆ. ನೋಡ್ತಾ ಇದ್ದೀರಲ್ಲ, ರುಚಿಕರವಾದ ಮಂಗಳೂರು ಗೋಲಿ ಬಜ್ಜಿ ತಿನ್ನೋದಕ್ಕೆ ರೆಡಿಯಾಗಿದೆ. ನೋಡಿ, ಹೆಚ್ಚೇನು ಎಣ್ಣೆ ಏನು ಕುಡ್ದಿಲ್ಲ, ಯಾಕೆಂದರೆ ನೀವು ಸೋಡಾವನ್ನು ಜಾಸ್ತಿ ಹಾಕಬಾರ್ದು, ಒಂದು ಪಿಂಚಷ್ಟು ಹಾಕಿದ್ರೆ ಸಾಕು. ಇದ್ರ ಇನ್ನೊಂದು ನೋಡಿ, ಮುಟ್ಟು ನೋಡಿ. ಈಗ ಓಪನ್ ಮಾಡಿದ್ರೆ ಮೇಲೆ ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ಮೃದುವಾಗಿರುತ್ತೆ. ಎಷ್ಟು ಹೂವಿನ ಥರ ಇದೆ ನೋಡಿ. ಇದನ್ನು ಚಟ್ನಿ ಜೊತೆ ಹದ್ದಿ ತಿಂದರೆ ತುಂಬ ಉತ್ತಮವಾಗಿರುತ್ತೆ. ರುಚಿಯಂತೂ ಅದ್ಭುತವಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ, ಅಷ್ಟು ಚೆನ್ನಾಗಿದೆ. ನೋಡೋದಕ್ಕೂ ಮೇಲೆಲ್ಲ ಕ್ರಿಸ್ಪಿಯಾಗಿದೆ, ಒಳಗಡೆ ತುಂಬ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಈ ಮಂಗಳೂರು ಬಜ್ಜಿಯನ್ನು ಟ್ರೈ ಮಾಡಿ. ಇಷ್ಟ ಆದರೆ ಲೈಕು, ಶೇರು, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.